ಖರ್ಗೆ ಅವರು ಹೇಳ್ತಿದ್ದಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ಸ್ಟೋನ್ ವಾಲಿಂಗ್ ದಿ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲೆಕ್ಷನ್ ಕಮಿಷನ್ನು ತಡೆ ಮಾಡ್ತಿದ್ದಾರೆ ವಿಚಾರಣೆಯನ್ನು ಅಂತ ಹೇಳ್ತಿದ್ದಾರೆ. ನನಗೊಂದು ಡೌಟ್ ಇತ್ತು. ರಾಜೀವ್ ಗಾಂಧಿ ಬಫೋರ್ಸ್ ಸ್ಕ್ಯಾಮ್ ಹೊರಗಡೆ ಬಂದಾಗ ಸ್ವೀಡನ್ನಿಂದ ಬಂದು ಟೀಮ್ನ ತಡೆ ಮಾಡಿದ್ರಲ್ಲ, ಅವರು ಬರಬಾರ್ದಿಲ್ಲಿ ಅಂತ. ಬ್ರಾಡ್ಕಾಸ್ಟ್ ಮಾಡಬೇಕಾದ್ರೆ ಬ್ರಾಡ್ಕಾಸ್ಟ್ ಮಾಡಬಾರ್ದು ಬಫೋರ್ಸ್ ಬಗ್ಗೆ ಅಂತ ತಡೆ ಮಾಡಿದ್ರಲ್ಲ, ಆ ಥರ ಮಾಡ್ತಿದ್ದಾರಾ? ಇಲ್ಲ ಇಂದಿರಾ ಅವರು ಪಿ ಎಮ್ ಪೋಸ್ಟಿಂದ ನೀವು ಇಳಿಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ನನಗೆ 1 ವಾರ ಟೈಮ್ ಕೊಡಿ ಅಂತ ತಡೆ ಮಾಡಿದ್ರಲ್ಲ ತಾನು ಇಳಿಯೋದನ್ನ, ಆ ಥರ ಏನಾದ್ರು ಮಾಡ್ತಿದ್ದಾರಾ ಗೊತ್ತಾಗ್ತಿಲ್ಲ. ಹೆಂಗೆ ಅಂತೀರ ಖರ್ಗೆ ಅವರೇ, ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಏನು ತಡೆ ಮಾಡ್ತಿದ್ದಾರೆ ಅಂತ. ಕಾಂಗ್ರೆಸ್ ಹೇಳೋದು ಎಲ್ಲ ನಿಜ ಅಂತನೋ ಸತ್ಯ ಅಂತ ಅನ್ಕೋಬೇಡ್ರಿ. ನೀವು ಹೇಳೋದೆಲ್ಲ 99% ಸುಳ್ಳು. ನಿಮ್ಮ ಬಾಂಬ್ ಎಲ್ಲ ಪುಸ್ಸು, ಆಯಿತಾ? ಇದುವರೆಗೂ ಒಂದಾದರೂ ಪ್ರೂವ್ ಮಾಡಿದ್ದೀರೇನ್ರಿ ಕಾಂಗ್ರೆಸ್ಸಲ್ಲಿ? ರಫೇಲ್ ಲಂಚ ತಗೊಂಡ್ರು, ಸ್ಕ್ಯಾಮ್ ಇದೆ ಅಂತ ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಇಲ್ಲ ಅಂತ ಹೇಳಿದ್ರು. ಪೆಗಾಸಸಲ್ಲಿ ಎಲ್ಲರ ಫೋನ್ನು ಹುಡುಕಾಡ್ತಿದ್ದಾರೆ, ಎಲ್ಲರ ಫೋನು ಟ್ಯಾಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತು? ನಿಮ್ಗೆ ಯಾರಿಗೆಲ್ಲ ನಿಮ್ಗೆ ಡೌಟ್ ಇದೆ ಫೋನ್ನ ಕೊಡಿ ಅಂತ ಹೇಳಿದ್ರು. ಕಪಿಲ್ ಸಿಬಾಲಿಂದ ರಾಹುಲ್ ಗಾಂಧಿಯಿಂದ ಪ್ರಿಯಾಂಕಾವರೆಗೂ ಯಾರು ಫೋನ್ ಕೊಡಲಿಲ್ಲ. ಯಾಕೆ? ಕೊಟ್ಟರೆ ನಿಜವರೆಗೆ ಬಂದ್ಬಿಡ್ತದೆ, ಸುಳ್ಳು ಅಪವಾದ ಮಾಡಿದ್ದೀವಿ ಅಂತ ಗೊತ್ತಾಗ್ಬಿಡ್ತದೆ ಅಂತ. ನಿಮ್ಮ ನಾಟಕ ಎಲ್ಲರ ಜನಕ್ಕೆ ಅರ್ಥ ಆಗಿದೆ ರೀ. ನೀವು ಏನು ಕುಣಿದ್ರು ಸರಿ, ಒದ್ದಾಡಿದ್ರು ಸರಿ, ರೋಲ್ ಮಾಡಿದ್ರು ಸರಿ, ನಡೆದ್ರು ಸರಿ, ಏನು ಮಾಡಿದ್ರು ಜನ ಅಂತೂ ಬುದ್ಧಿವಂತರಿದ್ದಾರೆ. ಅಪವಾದಗಳು ಹೇಳೋರು ದಡ್ಡರಿರ್ಬೋದು, ಯಾರು ಹೇಳ್ತಾರೆ ಅಂತ ನೀವು ಕುಣಿಬೋದು, ಆದರೆ ಜನಕ್ಕೆ ಅರ್ಥ ಆಗೋಗ್ಬಿಟ್ಟಿದೆ, ಆಯಿತಾ? ಇನ್ಮೇಲೆ ಜನನ ಕಾಂಗ್ರೆಸ್ ಪಾರ್ಟಿ ಮರಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ಬೇಕಾದ್ರೆ ಹೇಳ್ರಿ, ಏನು ಬೇಕಾದ್ರೆ ಸುಳ್ಳು ಅಪವಾದ ಉಗಿಸ್ಬೇಕು ಅಂತ ದಿನ ಓಟ್ ಚೋರು, ಆ ಚೋರು, ಈ ಚೋರು, ಕಾಮಚೋರು ಹೇಳ್ಕೊಂಡೇ ಬನ್ನಿರಿ. ಭಾರತ ದೇಶದಲ್ಲಿ ದೇಶವನ್ನು ಪ್ರೀತಿ ಮಾಡೋರು, ಪ್ಯಾಟ್ರಿಯಾಟಿಕ್ ಇಂಡಿಯನ್ಸ್ ವಿಲ್ ವೋಟ್ ಓನ್ಲಿ ಫಾರ್ BJP. 60 ವರ್ಷ ಕಾಂಗ್ರೆಸ್ ಮಾಡದೇ ಇರೋದನ್ನ 15 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ಇಂಡಿಯಾ ಅಂದರೆ ಏನು ಅಂತ ಲೋಕಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ BJPಯವರು, ಮೋದಿಯವರು ಸೇರಿಕೊಂಡು. ಅದನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ನೀವು ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ನಾಟಕ ಎಲ್ಲ ಇನ್ಮೇಲೆ ನಡೆಯಲ್ಲ. ಗುಂಟೆ ಮುಟ್ಟೆ ಕಟ್ಕೊಂಡು ನೀವು ಹೋಗೋದು ಒಳ್ಳೆಯದು, ನೀವಾಗ ಹೋಗೋದು ಒಳ್ಳೆಯದು. ಇಲ್ಲಾಂದರೆ ಅವಮಾನ ಮಾಡಿ ಹೋಗ್ಬೇಕಾಗತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ.